Good morning, students. The subject is Advanced Financial Accounting in that third chapter, Accounting for Joint Venture. So, let us continue the remaining problems. It is a 16th one examination problem 2017. It is a 6-mark question. Asked for 6-mark question. So, Praveen and Karthik were partners in a joint venture, sharing profit and loss equal basis. So, ಇಲ್ಲಿ ಅವರೇ ಹೇಳ್ತಾ ಇದ್ದಾರೆ ಈಕ್ವಲ್ ಬೇಸಿಸು ರೇಷಿಯೋದಲ್ಲಿ ನಾವು ಶೇರ್ ಮಾಡ್ಕೋಬೇಕು. ಇಬ್ಬರು 2 ಕೋವೆಂಚರ್ಸ್ ಇದ್ದಾರೆ, ಸೊ 1:1 ರೇಷಿಯೋ ಬರುತ್ತೆ. ಪ್ರವೀಣ್ ಸಪ್ಲೈಡ್ ಗೂಡ್ಸ್ ಟು ದಿ ವ್ಯಾಲ್ಯೂ ಆಫ್ ₹20,000 and incurred expenses amounting ₹1,600. ಕಾರ್ತಿಕ್ ಸಪ್ಲೈಡ್, ಇದು ಪರ್ಚೇಸಸ್ ಬರುತ್ತಪ್ಪ, ಅವ್ರು ಪರ್ಚೇಸ್ ಮಾಡಿಕೊಂಡು ಗೂಡ್ಸ್ ಎಲ್ಲಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಅಂತಂದರೆ, ಸೊ ಜಾಯಿಂಟ್ ವೆಂಚರ್ಗೆ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. Next one is Karthik supplied goods to the value of ₹16,000 and his expenses amount to be ₹1,600. Karthik sold the entire goods on half of the joint venture and realized ₹48,000. ಇದು ಸೇಲ್ಸ್ ಮಾಡಿರೋದು. ಯಾರು ಸೇಲ್ಸ್ ಮಾಡಿರೋದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾರ್ತಿಕ್ ಸೇಲ್ ಮಾಡಿದ್ದಾನೆ. ಸೊ ಎಷ್ಟು ರಿಯಲೈಸ್ಡ್ ಅಂತಂದರೆ ಸೇಲ್ ಅಮೌಂಟ್ ಎಷ್ಟು 48,000 ಅಷ್ಟು ಬಂದಿದೆ. ಆಮೇಲೆ ಕಾರ್ತಿಕ್ ವಾಸ್ ಎಂಟೈಟಲ್ಡ್ ಟು ಎ ಕಮಿಷನ್ ಆಫ್ 5% ಆನ್ ಸೇಲ್. ಸೊ ಕಾರ್ತಿಕ್ ಸೇಲ್ ಮಾಡಿದ್ದಾನೆ, ಅವನಿಗೆ ಕಮಿಷನ್ ಬರ್ತಾಯಿದೆ, ಎಷ್ಟು 5% ಬರ್ತಾಯಿದೆ. ಆಮೇಲೆ ಪ್ರವೀಣ್ ಸೆಟಲ್ಡ್ ಈಸ್ ಅಕೌಂಟ್ ಬೈ ದಿ ಬ್ಯಾಂಕ್ ಡ್ರಾಫ್ಟ್. So, show the ledger account in the books of Praveen and Karthik under the memorandum joint venture method. They asked to prepare memorandum of joint venture method ಕೇಳ್ತಾ ಇದ್ದಾರೆ. ಸೊ ಒಂದೊಂದೇ ಮಾಡೋಣ. ಫಸ್ಟ್ memorandum of joint venture account. ಸೊ ಲೆಡ್ಜರ್ ಅಕೌಂಟ್ ಒಂದೇ ಕೇಳಿರೋದು. ಸೊ ಇನ್ ದಿ ಬುಕ್ಸ್ ಆಫ್ ಪ್ರವೀಣ್ ಆ್ಯಂಡ್ ಕಾರ್ತಿಕ್, ಸೊ ಪ್ರಿಪೇರ್ ದಿ ಮೆಮೊರಾಂಡಮ್ ಆಫ್ ಜಾಯಿಂಟ್ ವೆಂಚರ್ ಅಕೌಂಟ್ ಒಂದೇ ಅಕೌಂಟ್ ಕೇಳಿರೋದು. ಬಟ್ ನಾನು 2 ಕಾಲಮ್ಸು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಸೊ ಜಾಯಿಂಟ್ ವೆಂಚರ್ ಕಾರ್ತಿಕ್ ಬುಕ್ಕಲ್ಲಿ ಸಪ್ರೇಟ್ ತೋರಿಸೋಣ, ಆಮೇಲೆ ಪ್ರವೀಣ್ ಬುಕ್ಕಲ್ಲಿ ಸಪ್ರೇಟ್ ತೋರಿಸೋಣ ಅಂತ ಹೇಳ್ಬಿಟ್ಟು ಸೊ ಸಪ್ರೇಟ್ ಹಾಕ್ಕೊಂಡಿದ್ದೀನಿ. ಲೆಟ್ ಅಸ್ ಕಂಟಿನ್ಯೂ. ಡೆಬಿಟ್, ಕ್ರೆಡಿಟ್, ಪರ್ಟಿಕ್ಯುಲರ್, rupees in amount, particular, rupees in amount. ಸೊ ಇನ್ನೂ ಒಂದು ಬರುತ್ತೆ, ಮೇಲೆ ಹಾಕ್ಕೊಳ್ಳಿ. ಇನ್ ದಿ ಬುಕ್ಸ್ ಆಫ್ ಪ್ರವೀಣ್ ಆ್ಯಂಡ್ ಕಾರ್ತಿಕ್ ಮೆಮೊರಾಂಡಮ್ ಆಫ್ ಜಾಯಿಂಟ್ ವೆಂಚರ್ ಅಕೌಂಟ್ ಅಂತ. ಸೊ ಮೆಮೊರಾಂಡಮ್ ಆಫ್ ಜಾಯಿಂಟ್ ವೆಂಚರ್ ಅಕೌಂಟ್ ಮಾಡಬೇಕಾದ್ರೆ ಡೆಬಿಟ್ ಸೈಡ್ ಏನು ಬರುತ್ತೆ, ಎಲ್ಲ ಪರ್ಚೇಸಸ್ಸು, ಎಕ್ಸ್ಪೆಂಡಿಚರ್ ಬರುತ್ತೆ. ಕ್ರೆಡಿಟ್ ಸೈಡ್ ಏನು ಬರುತ್ತೆ, ಸೇಲ್ಸ್ ಬರುತ್ತೆ, ಕಲೆಕ್ಷನ್ಸ್ ಏನಾದರೂ ಇದ್ದರೆ ಬರುತ್ತೆ. ಸೊ ಕಂಟಿನ್ಯೂ ಮಾಡೋಣ. ಫಸ್ಟ್, ಪ್ರವೀಣ್ ಆ್ಯಂಡ್ ಕಾರ್ತಿಕ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದಿ ಈಕ್ವಲ್ ಬೇಸಿಸ್ ಲಿಮಿಟ್. ದ ಪ್ರವೀಣ್ ಸಪ್ಲೈಡ್ ಗೂಡ್ಸ್ ಟು ದಿ ಜಾಯಿಂಟ್ ವೆಂಚರ್ ಆಫ್ ₹20,000 ಆ್ಯಂಡ್ ಎಕ್ಸ್ಪೆನ್ಸಸ್ ಅಮೌಂಟಿಂಗ್ ₹1,600. ಸೊ ಇನ್ನು ಮೆಮೊರಾಂಡಮ್ ಆಫ್ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಏನು ಬರುತ್ತೆ, ಟು ಪ್ರವೀಣ್ಸ್ ಅಕೌಂಟ್, ಅದರಲ್ಲಿ ಮೆಟೀರಿಯಲ್, ಗೂಡ್ಸ್ ಅಂದರೆ ಮೆಟೀರಿಯಲ್ ಅಂತೀವಲ್ಲ. ಸೊ ಎಷ್ಟಿಗೆ 20,000ನ ಮೆಟೀರಿಯಲ್ ಸಪ್ಲೈ ಮಾಡ್ತಾಯಿದ್ದಾನೆ ಜಾಯಿಂಟ್ ವೆಂಚರ್ ಬಿಸ್ನೆಸ್ಗೆ. ಆಮೇಲೆ ಎಕ್ಸ್ಪೆನ್ಸಸ್ ಅನ್ನೋದು ಪೇ ಮಾಡ್ತಾಯಿದ್ದಾನೆ, ಎಷ್ಟು 1,600. ಆಮೇಲೆ ಕಾರ್ತಿಕ್ ಸಪ್ಲೈಡ್ ಗೂಡ್ಸ್ ಟು ದಿ ವ್ಯಾಲ್ಯೂ ಆಫ್ 16,000 ಆ್ಯಂಡ್ ಈಸ್ ಎಕ್ಸ್ಪೆನ್ಸಸ್ 1,600. ಸೊ ಟು ಕಾರ್ತಿಕ್ಸ್ ಅಕೌಂಟ್. ಸೊ ಮೆಟೀರಿಯಲ್ ಎಷ್ಟು ಸಪ್ಲೈ ಮಾಡ್ತಾಯಿದ್ದಾನೆ, ಗೂಡ್ಸು 16,000 ಆ್ಯಂಡ್ ಎಕ್ಸ್ಪೆನ್ಸಸ್ 1,600. ನೆಕ್ಸ್ಟ್, Karthik sold the entire goods on behalf of the joint venture and realized 48,000. ಸೊ ಸೇಲ್ ಮಾಡಿದ್ದಾನೆ. ಏನು ಬರುತ್ತೆ, ಕೋವೆಂಚರ್ ಅಕೌಂಟ್ ಟು ಜಾಯಿಂಟ್ ವೆಂಚರ್. ಇಲ್ಲಿ ಕೋವೆಂಚರ್ ಯಾರು ಸೇಲ್ ಮಾಡಿರೋದು, ಕಾರ್ತಿಕ್ಕು. ಸೊ ಬೈ ಕಾರ್ತಿಕ್ಸ್ ಅಕೌಂಟ್ ಇಲ್ಲಿ ಏನು ಬರೀಬೇಕು, ಸೇಲ್ ಅಂತ ಬರೀಬೇಕು. ಇಷ್ಟು ರಿಲೈಸ್ ಮಾಡ್ಕೊಂಡಿರೋದು, ಸೇಲ್ ಮಾಡಿರೋದು 48,000ಗೆ.
ಆಮೇಲೆ ಕಾರ್ತಿಕ್ ವಾಸ್ ಎಂಟೈಟಲ್ ಟು ಎ ಕಮಿಷನ್ ಆಫ್ 5% ಆನ್ ಸೇಲ್ಸ್. ಸೊ ಕಮಿಷನ್ ಏನಾದರೂ ತೆಗೆದುಕೊಂಡಿದ್ರೆ ಏನು ಬರುತ್ತೆ, ಎಂಟ್ರಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಕೋವೆಂಚರ್ಸ್ ಬರುತ್ತೆ. ಯಾರು ಇಲ್ಲಿ ಕೋವೆಂಚರು ಕಮಿಷನ್ ತೆಗೆದುಕೊತಾ ಇರೋದು ಸೇಲ್ಸ್ ಮೇಲೆ, ಕಾರ್ತಿಕ್ ತೆಗೆದುಕೊತಾನೆ. ಸೊ ಟು ಕಾರ್ತಿಕ್ಸ್ ಅಕೌಂಟ್ ಬರೀರಿ ಬ್ರಾಕೆಟಲ್ಲಿ ಕಮಿಷನ್. ಸೊ ಎಷ್ಟು ಸೇಲ್ ಮಾಡಿರೋದು, 48,000ಗೆ ಸೇಲ್ ಮಾಡಿರೋದು, ಇಂಟು 5% ಅಷ್ಟು ಕಮಿಷನ್ ತೆಗೆದುಕೊತಾ ಇದ್ದಾನೆ. ಸೊ 2,400 ಇಷ್ಟು ಅವರು ಕೊಟ್ಟಿರೋ ಇನ್ಫಾರ್ಮೇಷನು. ಯಾವ ಕಡೆ ಜಾಸ್ತಿ ಇದೆ ನೋಡೋಣ. 20,000, 1,600, 16,000, 1,600, 2,400. ಸೊ 41,600 ಬಂದಿದೆ. ಬಟ್ ಕ್ರೆಡಿಟ್ ಸೈಡು 48,000 ಇದೆ. 48,000. ಸೊ ಏನು ಬರುತ್ತೆ, ಟು ಪ್ರಾಫಿಟ್ ಬರುತ್ತೆ. ಸೊ ಪ್ರಾಫಿಟ್ಟು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಸೊ ಪ್ರವೀಣ್ಗೆ ಮತ್ತು ಕಾರ್ತಿಕ್ಗೆ. ಪ್ರವೀಣ್, ಕಾರ್ತಿಕ್. ಸೊ ಯಾವ ಬೇಸ್ ಮೇಲೆ, ಈಕ್ವಲ್ ಬೇಸಿಸ್ ಮೇಲೆ ಕಾಣಿಸ್ತಾ ಇದೆಯಾ. ಸೊ ಎಷ್ಟು ಡಿಫ್ರೆನ್ಸ್ ಅಮೌಂಟ್ ನೋಡೋಣ. ಸೊ ಡೆಬಿಟ್ ಸೈಡು 41,600 ಇದೆ, ಲೆಸ್ ಕ್ರೆಡಿಟ್ ಸೈಡು 48,000 ಇದೆ. ಸೊ 6,400 ಡಿಫ್ರೆನ್ಸ್ ಅಮೌಂಟ್. 6,400 ಇಂಟು 1/2 ಈಕ್ವಲ್ ಬೇಸಿಸ್ ಅಲ್ಲ, ಅದಕ್ಕೆ. $3,200. ಸೊ ಅವ್ರು ಕೇಳಿರೋದು ಇಷ್ಟೇ. ದೇ ಆಸ್ಕ್ಡ್ ಓನ್ಲಿ ಟು ಕ್ಯಾಲ್ಕುಲೇಟ್ ದಿಸ್ ಮಚ್ ಓನ್ಲಿ, ಬಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಅನದರ್ ಸಪ್ರೇಟ್ ತೋರಿಸೋಣ, ಪ್ರವೀಣ್ದು ಕಾರ್ತಿಕ್ದು. ಬಟ್ ಇಷ್ಟು ಬರೆದ್ರೆ ಸಾಕು, ನಿಮಗೆ 6 ಮಾರ್ಕ್ಸ್ ಬರುತ್ತೆ. ಸೊ ಸಪ್ರೇಟ್ದು ತೋರಿಸೋಣ. ಹಿಂದಿ ಬುಕ್ಸ್ ಆಫ್ ಪ್ರವೀಣ್ ಜಾಯಿಂಟ್ ವೆಂಚರ್. ಕೋವೆಂಚರ್ದು ಸಪ್ರೇಟ್ ತೋರಿಸೋದು ನಿಮ್ಗೆ ಆಲ್ರೆಡಿ ಗೊತ್ತು. ಇದು ಸೆಕೆಂಡ್ ಟೈಪಲ್ಲಿ ಸೆಕೆಂಡ್ ಒಂದು ಸಪ್ರೇಟ್ ಎಂಟ್ರಿ ಬುಕ್ಸ್ ಆಫ್ ಅಕೌಂಟ್ಸ್ನ ಈಚ್ ಕೋವೆಂಚರ್ಗೆ ತೋರಿಸೋದು. ವೆನ್ ದೆರ್ ಈಸ್ ನೋ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಮೈಂಟೈನ್ಡ್ ಬೈ ದಿ ಜಾಯಿಂಟ್ ವೆಂಚರ್ ಅವರು ಏನು ಸಪ್ರೇಟ್ ಬುಕ್ಸ್ ಆಫ್ ಅಕೌಂಟ್ಸ್ ಏನು ಮೈಂಟೈನ್ ಮಾಡಿಲ್ಲ. ಬಟ್ ಈಚ್ ಕೋವೆಂಚರು ಮುಂದೆ ರಿಲೇಟೆಡ್ ಬುಕ್ಸ್ ಆಫ್ ಅಕೌಂಟ್ಸ್ ಸಪ್ರೇಟ್ ತೋರಿಸ್ಕೊಳೋದೆ ಇದು ಈ ಮೆಥಡು. ಸೊ ಈ ಮೆಥಡು ಮೆಮೊರಾಂಡಮ್ ಆಫ್ ಜಾಯಿಂಟ್ ವೆಂಚರ್ ಅಕೌಂಟ್ ಬರುತ್ತೆ. ಅದರಲ್ಲೇ ಗೊತ್ತಾಗುತ್ತೆ ಯಾವ್ದು ಮೆಥಡು ಅಂತ. ಸೊ ಫಸ್ಟ್ ಮೆಥಡಲ್ಲಿ ಏನು ಬರುತ್ತೆ, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇಂಡಿಕೇಟ್ ತೋರಿಸುತ್ತೆ. ಸೊ ಸೆಕೆಂಡ್ ಮೆಥಡ್ ಅಂತ ತೋರಿಸ್ಕೋಬೋದು. ಬಟ್ ಫಸ್ಟ್ ಮೆಥಡ್ ಅಂತ ತೋರಿಸ್ಕೋಬೋದು. ಬಟ್ ಸೆಕೆಂಡ್ ಮೆಥಡಲ್ಲಿ ಆ ಒಂದು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅನ್ನೋದು ಬರೋದಿಲ್ಲ. ಬಟ್ ಅಪಾರ್ಟ್ ಫ್ರಮ್ ದಟ್ ದೇ ಆಸ್ ಟು ಕ್ಯಾಲ್ಕುಲೇಟ್. ಒಬ್ಬ ಕೋವೆಂಚರು ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ನ ಮೈಂಟೈನ್ ಮಾಡೋದು ಒಂದು ಟೈಪ್ ಆದರೆ, ಸೊ ಒಬ್ಬ ಕೋವೆಂಚರು ಅವ್ನ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಮೈಂಟೈನ್ ಮಾಡೋದು ಅದೊಂದು ಟೈಪು. ಸೊ ಸೆಕೆಂಡ್ ಟೈಪ್ ಮೆಮೊರಾಂಡಮ್ ಆಫ್ ಜಾಯಿಂಟ್ ವೆಂಚರ್ ಅಕೌಂಟ್ ಇದು ನಾವು ಮಾಡ್ತಾ ಇರೋದು. ಸೊ ಅಂದರೆ ಪ್ರವೀಣ್ ಬುಕ್ಸಲ್ಲಿ ಸೊ ಅವ್ನ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಮಾತ್ರ ಅವನು ತೆಗೆದುಕೊತಾ ಇದ್ದಾನೆ. ಸೊ ಫಸ್ಟ್ ಒನ್ ಈಸ್ ಇಲ್ಲಿ ಏನು ಬರುತ್ತೆ, ಸೊ ಪ್ರವೀಣ್ ಇರೋದೆಲ್ಲ ಇನ್ಫಾರ್ಮೇಷನ್ ಎಲ್ಲ ಹಾಕ್ಕೊಳ್ಳಿ. ಪ್ರವೀಣ್ ಅಕೌಂಟ್ ಮೆಟೀರಿಯಲ್ ಮತ್ತು ಎಕ್ಸ್ಪೆನ್ಸಸ್ ಇದೆ. ಸೊ ಇಲ್ಲಿ ಟು ಪರ್ಚೇಸಸ್ ಅಕೌಂಟ್. ಸೊ ಎಷ್ಟು ಪ್ರವೀಣ್ದು 20,000 ಇದೆ. ಇದು 2 ಇದೆ ಬೈ ಜಾಯಿಂಟ್ ವೆಂಚರ್ ಅನ್ಕೋಬೇಡಿ. ಸೊ ಸೇಮ್ ಬುಕ್ಸ್ ಆಫ್ ಅಕೌಂಟ್ಸೇ ಮೈಂಟೈನ್ ಮಾಡ್ತಾ ಇರೋದು. ಜಾಯಿಂಟ್ ವೆಂಚರ್ ಅಕೌಂಟೇ ಮಾಡ್ತಾ ಇರೋದು. ಮೆಮೊರಾಂಡಮ್ ಆಫ್ ಜಾಯಿಂಟ್ ವೆಂಚರಲ್ಲಿ ಪ್ರವೀಣ್ದು ಕಾರ್ತಿಕ್ದು ಕಂಬೈನ್ ಮಾಡಿ ಹಾಕ್ಕೊಂಡಿದ್ದೀವಿ, ಅದೇ ಕೇಳಿರೋದು ಅವರು. ಬಟ್ ಸಪ್ರೇಟ್ ಬುಕ್ಸ್ ಆಫ್ ಅಕೌಂಟ್ಸ್ ಮೈಂಟೈನ್ ಮಾಡ್ತಾ ಇದ್ದೀವಲ್ಲ ಪ್ರವೀಣ್ದು ಮಾತ್ರ. ಸೊ ಪ್ರವೀಣ್ದು ಮಾತ್ರ ಇನ್ಫಾರ್ಮೇಷನ್ ಹಾಕ್ಕೊತಾ ಇದ್ದೀವಿ. ಇದು ಜಾಯಿಂಟ್ ವೆಂಚರ್ ಅಕೌಂಟು, ಇದು ಜಾಯಿಂಟ್ ವೆಂಚರ್ ಅಕೌಂಟು. ಬಟ್ ಇದು ಸಪ್ರೇಟ್ ಕೋವೆಂಚರ್ದು ಜಾಯಿಂಟ್ ವೆಂಚರ್ ಅಕೌಂಟು. ಇದು ಎಲ್ಲ ಇಬ್ಬರದು ಪ್ರವೀಣ್ ಮತ್ತು ಕಾರ್ತಿಕ್ದು ನಾವು ಇನ್ಕ್ಲೂಡ್ ಮಾಡಿ ತೋರಿಸ್ತಾ ಇರೋದು. ಸೊ ಇಷ್ಟೇ ಡಿಫ್ರೆನ್ಸು, ಕನ್ಫ್ಯೂಸ್ ಆಗಬೇಡಿ. ಆಮೇಲೆ ಎಕ್ಸ್ಪೆನ್ಸಸ್ಗೆ ಏನು ಬರುತ್ತೆ, ಸೊ ಎಕ್ಸ್ಪೆನ್ಸಸ್ಗೆ ಬಂದುಬಿಟ್ಟು ಸೊ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಬರುತ್ತೆ, ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬರುತ್ತೆ. $1,600. ಆಮೇಲೆ ಪ್ರಾಫಿಟ್, ಸೊ ಪ್ರವೀಣ್ಗೆ ಪ್ರಾಫಿಟ್ ಬರ್ತಾಯಿದೆ ಟು
ಯಾರಿಗೆ ಸೆಂಡ್ ಮಾಡ್ತೀವಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸೆಂಡ್ ಮಾಡ್ತೀವಿ. ಸೊ ಎಷ್ಟು? 3200. ಇಷ್ಟೇ ಇರೋದು ಇನ್ಫಾರ್ಮೇಷನ್ ಪ್ರವೀಣ್ದು. ಪ್ರವೀಣ್ ಏನು ಗೂಡ್ಸ್ ಏನು ಸೇಲ್ ಮಾಡಿಲ್ಲ. ಸೊ ಅದು ಆ ಇನ್ಫಾರ್ಮೇಷನ್ ಅನ್ನೋದು ಬರೋದಿಲ್ಲ. ನೋಡೋಣ. 20,000 ಪ್ಲಸ್ 1,600 3,200. ಸೊ ಟೋಟಲ್ 24,800 24,800. ಸೊ ಕ್ರೆಡಿಟ್ ಸೈಡ್ ಅನ್ನೋದು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಬರಬೇಕು. ಯಾಕಂದರೆ ಸೊ ಪ್ರವೀಣ್ ಸೆಟ್ಲ್ಡ್ ಈಸ್ ಅಕೌಂಟ್ ಬೈ ದಿ ಬ್ಯಾಂಕ್ ಡ್ರಾಫ್ಟ್ ಅಂತಿದೆ. ಬ್ಯಾಂಕ್ ಡ್ರಾಫ್ಟ್ ಅನ್ನೋದು ಸೊ ಬ್ಯಾಂಕ್ ಅಕೌಂಟಲ್ಲಿ ತೋರಿಸ್ಬೇಕು. ಇದು ಬ್ಯಾಲೆನ್ಸಿಂಗ್ ಫಿಗರ್. ಇಲ್ಲಿ ನೆಟ್ ಅಮೌಂಟ್ ರಿಸೀವ್ಡ್. ಸೊ ಎಷ್ಟು ಅಮೌಂಟ್ ಅವ್ನು ಬರ್ತಾಯಿದೆ? 24,800 ಬರ್ತಾಯಿದೆ. ಸೊ ನೆಕ್ಸ್ಟ್ ಅಕೌಂಟ್ ಬಂದುಬಿಟ್ಟು ಇನ್ ದಿ ಇನ್ ದಿ ಬುಕ್ಸ್ ಆಫ್ ಕಾರ್ತಿಕ್ ಬುಕ್ಕಲ್ಲಿ ನಾವು ಎಲ್ಲ ಇನ್ಫಾರ್ಮೇಷನ್ ಇನ್ಕ್ಲೂಡ್ ಮಾಡೋಣ. ಜಾಯಿಂಟ್ ವೆಂಚರ್ ವಿತ್ ಪ್ರವೀಣ್ ಅಕೌಂಟ್, ಅಕೌಂಟ್. ಸೊ ನಿಮಗೆ ಹೇಳಲು ಒಂದು ಕೇಳ್ತಾರಪ್ಪ, ಎರಡು ಕೇಳಲ್ಲ. ಸೊ ನಿಮ್ಗೆ ಅರ್ಥ ಆಗಲಿ ಅಂತೇಳ್ಬಿಟ್ಟು ಡೀಟೇಲಾಗಿ ಮಾಡ್ತಾ ಇರೋದು. ಸೊ ಪ್ರಾಬ್ಲಮಲ್ಲಿ ಜಸ್ಟ್ 6 ಮಾರ್ಕ್ಸ್ಗೆ ಅವ್ರು ಕೇಳಿರೋದು ಇಷ್ಟೇ. ದಿಸ್ ಮಚ್ ಓನ್ಲಿ. ಮೆಮೊರಾಂಡಮ್ ಆಫ್ ಜಾಯಿಂಟ್ ವೆಂಚರ್. ಸೊ ಇಷ್ಟೊಂದು ಬರೆದ್ರೆ ಮಾತ್ರ ನಿಮಗೆ ಓಕೆ. ಬಟ್ಟು ಇವೆರಡೂ ಕೇಳ್ತಾರೆ 6 ಮಾರ್ಕ್ಸ್ಗೆ ಸಮ್ಟೈಮ್ಸ್. ಓಕೆ. ಸೊ ಈ ಅಕೌಂಟ್ ಅನ್ನೋದು ಕೇಳಲ್ಲ, ನಿಮಗೆ ಅರ್ಥ ಆಗಬೇಕು ಅಂತೇಳ್ಬಿಟ್ಟು ಮಾಡಿಸ್ತಾ ಇರೋದು. ಟೆಕ್ಸ್ಟ್ ಬುಕ್ಕಲ್ಲಿ ಸಿಗಲ್ಲ ಇದು, ನೋಡ್ಕೊಳ್ಳಿ. So Karthik supplied goods to the value of 16,000 and his expenses amounting rupees 1,600. So purchase ಮಾಡಿದ್ದಾನೆ to ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಪರ್ಚೇಸಸ್ ಅಕೌಂಟ್. ಎಷ್ಟು ಪರ್ಚೇಸ್ ಮಾಡಿರೋದು? 16,000. ಮತ್ತು ಎಕ್ಸ್ಪೆನ್ಸಸ್ ಪೇಮೆಂಟ್ ಮಾಡಿದ್ದಾನೆ. ಸೊ ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಬರುತ್ತೆ. ಟು ಕ್ಯಾಶ್ ಅಕೌಂಟ್. ಎಕ್ಸ್ಪೆನ್ಸಸ್ನ ಪೇಮೆಂಟ್ ಮಾಡಿರೋದು 1,600. ಆಮೇಲೆ ಪ್ರಾಫಿಟ್ ಬಂದಿದೆ ನೋಡಿ ಕಾರ್ತಿಕ್ಗೆ. ಸೊ ಟು ಪ್ರಾಫಿಟ್ ಆರ್ ಲಾಸ್ ಅಕೌಂಟ್. ಎಷ್ಟು ಪ್ರಾಫಿಟ್ ಬಂದಿರೋದು ಕಾರ್ತಿಕ್ಗೆ? 3,200. ಆಮೇಲೆ ಕಾರ್ತಿಕ್ ವಾಸ್ ಎಂಟೈಟಲ್ ಟು ಎ ಕಮಿಷನ್ ಆಫ್ ₹5% ಆನ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಂಟ್ರಿ ಬಂದುಬಿಟ್ಟು ಜಾಯಿಂಟ್ ವೆಂಚರ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಹಾಕ್ಕೊತೀವಿ. ಸೊ ಇಲ್ಲಿ ಕಮಿಷನ್ ಪೇಯ್ಡ್ ಎಷ್ಟು? 2,400. ನೆಕ್ಸ್ಟ್ ಸೇಲ್ ಮಾಡಿದ್ದಾನೆ. ಸೇಲ್ಗೆ ಏನು ಎಂಟ್ರಿ ಬರುತ್ತೆ ಇಲ್ಲಿ? ಸೊ ಬ್ಯಾಂಕ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಬರುತ್ತೆ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇಲ್ಲಿ ಸೇಲ್ಸ್ ಪ್ರೊಸೀಡ್. ಎಷ್ಟು ಸೇಲ್ ಮಾಡಿರೋದು? 48,000. ಸೊ ಇವಾಗ ನೋಡೋಣ. $16,000, 1,600, 3,200 ಆ್ಯಂಡ್ 2,400. ಸೊ ಟೋಟಲ್ ಆಗಿ 23,200. ಡೆಬಿಟ್ ಸೈಡು ಇದೆ, ಕ್ರೆಡಿಟ್ ಸೈಡ್ 48,000 ಇದೆ. ಸೊ 48,000 ಹಾಕೋಣ. ಆಮೇಲೆ ಬ್ಯಾಲೆನ್ಸಿಂಗ್ ಫಿಗರ್ ಬಂದುಬಿಟ್ಟು ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬರುತ್ತೆ. ಎಷ್ಟು ಬ್ಯಾಲೆನ್ಸಿಂಗ್ ಫಿಗರ್ ನೋಡೋಣ. ಓಕೆ 48,000. ಸೊ 24,800. ದಿಸ್ ಇಸ್ ಅ ಸೊಲ್ಯೂಷನ್ ಫಾರ್ 16th ಮಂತ್. ಈ ಪ್ರಾಬ್ಲಮ್ ಎಕ್ಸಾಮಿನೇಷನ್ ಪ್ರಾಬ್ಲಮ್, ಅದಕ್ಕೆ ನಾನು ಒಂದೇ ಮಾಡಿಸ್ತಾ ಇರೋದು. ಬೇರೆ ಓಕೆ, ನಾನು ಆ್ಯಕ್ಚುಲಿ ಟು ಪ್ರಾಬ್ಲಮ್ಸ್ ಮಾಡಿಸ್ತಾಯಿದ್ದೀನಿ, ಬಟ್ ಈ ಪ್ರಾಬ್ಲಮ್ ಒಂದೇ ಮಾಡಿಸ್ತಾಯಿದ್ದೀನಿ ಅಂತಂದರೆ ಸೊ ಇಟ್ ಈಸ್ ಇಂಪಾರ್ಟೆಂಟ್ ಪ್ರಾಬ್ಲಮ್. ನೋಡ್ಕೊಳ್ಳಿ, ಅವ್ರು ಕೇಳಿರೋದು ಇಷ್ಟೇ. ದೇ ಓನ್ಲಿ ಆಸ್ಕ್ ದಿಸ್ ಮಚ್ ಓನ್ಲಿ. ಬಟ್ ನಾನು ನಿಮಗೆ ಅರ್ಥ ಆಗಬೇಕು ಅಂತ ಹೇಳ್ಬಿಟ್ಟು 2 ಮೆಥಡ್ಸು ಮಾಡಿಸಿದ್ದೀನಿ. ಸೊ ಆ್ಯಕ್ಚುಲಾಗಿ ನಿಮಗೆ ಜಾಸ್ತಿ ಕೇಳೋದು ಅಂತಂದರೆ
ಇದು ಆಮೇಲೆ ಇದು. ಸೊ ಇದು ಕೇಳಲ್ಲ, ಇದು ಜಾಸ್ತಿ ಕೇಳಲ್ಲ, ಬಟ್ ನಿಮಗೆ ಅರ್ಥ ಆಗಬೇಕು ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೀನಿ. ಸೊ ದಿಸ್ ಈಸ್ ಅ ಸೊಲ್ಯೂಷನ್ ಫಾರ್ 16th ಮಂತ್. ಆಮೇಲೆ ಬೇರೆ ಕ್ವಶನ್ ನಂಬರ್ ಸ್ವಲ್ಪ ಒಂದು ಡಿಫ್ರೆನ್ಸ್ ಇದೆ, ನಾನು ಆರ್ಡರ್ ವೈಸಾಗಿ ಮಿಸ್ ಮಾಡಿದ್ದೀನಿ, ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿ ವಿಡಿಯೋ.